Hello students, welcome to RH Chemistry. So ಇವತ್ತಿನ ವಿಡಿಯೋದಲ್ಲಿ KCET and NEET Final Punch 2021 some basic concepts of chemistry part 3 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪಾರ್ಟ್ 1 ಎಕ್ಸಾಂಪಲರ್ ಕ್ವೆಶ್ಚನ್ಸ್ ಮತ್ತೆ ಪಾರ್ಟ್ 2 ದಲ್ಲಿ ಒಂದು 15 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಪಾರ್ಟ್ ಅಲ್ಲಿ 15 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಸಿನಾಪ್ಸಿಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್. ಸೊ ಮುಂದಿನ ಒಂದು ಚಾಪ್ಟರ್ ಈ ವಿಡಿಯೋ ಆದಮೇಲೆ ಅಟಾಮಿಕ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡೋಣಂತೆ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇಲ್ಲಿ ಕ್ವಶನ್ ನೋಡಿ. So it is a question based on the empirical formula. ಹೌದಾ, 2 elements A and B is given, combined to yield a compound. The percentage weight of A in the compound was found to be and formula of the compound ಅಂತ ಕೊಟ್ಟಿದ್ದಾರೆ. So percentage of A ಕೊಟ್ಟಿದ್ದಾರೆ. So percentage mass, right? A ಕೊಟ್ಟಿದ್ದಾರೆ, that is 75.08 and B ಕೊಟ್ಟಿಲ್ಲ. B ಕೊಟ್ಟಿಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಯಾಕಂದರೆ ದಿಸ್ ಕಂಪೌಂಡ್ ಹ್ಯಾವಿಂಗ್ ಓನ್ಲಿ A and B. ಹೌದಾ, ಸೊ A 75 ಅಂತ ಅಂದಮೇಲೆ B ಶುಡ್ ಬಿ 25. ಐ ವಿಲ್ ಟೇಕ್ ಇಟ್ ಎಸ್ 25, ಹಿಯರ್ ಇಟ್ ಇಸ್ 75. ಓಕೆ, ನೋ ಪ್ರಾಬ್ಲಮ್. ದನ್ ನಮ್ಗೆ ಗೊತ್ತಿದೆ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಇಸ್ ಗಿವನ್ ಆಸ್ 75 ಫಾರ್ A ಆ್ಯಂಡ್ 16 ಫಾರ್ B. ಸೊ ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋಲ್. ಮೋಲ್ ಅಂತಂದರೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಹೌದಾ, 75/75 ಅಂದರೆ 1 ಬರ್ತದೆ. ಸೊ 25/16 ಅಂತಂದರೆ, ಸೊ 25/16 ಅಂತಂದರೆ ಆಲ್ಮೋಸ್ಟ್ 1.5 ಬರ್ತದೆ. ಬರೀಬೋದಾ? ಸೊ 16 2s 16 + 8 ಮಾಡಿದರೆ ಸೊ 24 you will get. So 24 means 25, 1.52 like that you will get. So 1.5. Then mole ratio you have to calculate. ಹೌದಾ, mole ratio. See, everything should be completed in 1 minute. ಸೊ ಅದಕ್ಕೆ ಇದನ್ನೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ಇಲ್ಲೇನು ಮೇನ್ ತೋರಿಸ್ತೀನಿ, ನೀವು ಯಾವುದು ಬರೆಯುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಮಾಡ್ತಾನೆ ಹೋಗ್ಬೋದು. ನಿಮಗೆ ಇಲ್ಲಿ ಅರ್ಥ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ 75/1 ಅಂತಂದರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ 75 ಹಿಯರ್. ಸಾರಿ, 75 1 ವಿಲ್ ಗಾಟ್. ಸೊ ಓಕೆ, ಫೈನ್. ಸೊ ಇಲ್ಲೇನು ಮಾಡಬೇಕು, ಮೋಲ್ ರೇಷಿಯೋದಲ್ಲಿ ದಿಸ್ ಮೋಲ್ ಡಿವೈಡೆಡ್ ಬೈ ಸ್ಮಾಲೆಸ್ಟ್ ಮೋಲ್. ಸೊ 1/1 = 1. ಸೊ 1.5/1 = 1.5 ಬಂತು. ಸೊ ಇಲ್ಲಿ ಸಿಂಪಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ರೇಷಿಯೋ ಅಂತ ಅಂದಾಗ ರಿಮೆಂಬರ್, ಸೊ ಇವು ಸಿಂಪಲ್ ರೇಷಿಯೋ ಇಲ್ಲ, 1.5 ಇದೆ. ಅದಕ್ಕಾಗಿ ಏನು ಮಾಡಬೇಕು, ಇಂಟು 2 ಮಾಡಬೇಕು. ಇಂಟು 2 ಮಾಡಿದಾಗ A2 ಬಂತು, B3 ಬಂತು. ಹೌದಾ, ಸೊ B3 A2 B3 ಇಸ್ ದ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಸೆಕೆಂಡ್ ಕ್ವಶನ್ ನೋಡಿ. 0.5 mole of BaCl2 is mixed with 0.2 mole of Na3PO4. Maximum number of moles of Ba3PO4 twice that can be formed ಅಂತ ಕೇಳಿದ್ದಾರೆ. So that can be formed ಅಂತ ಅಂದರೆ, so this type of question whenever it is there, first you have to write the reaction. Reaction ಬರೆಯೋಣಂತೆ. ಸೊ BaCl2 ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ನ ಬರೀಬೇಕು. ಸೊ Na3PO4 ಪ್ರಾಡಕ್ಟ್ ಬರೆಯೋದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಬಹಳ ಸಿಂಪಲ್ ಕೂಡ. ಯಾಕಂತಂದರೆ ಇದರ ಕ್ಯಾಟಿಯಾನ್ ಇದರ ಆ್ಯನಿಯಾನ್ ಜೋಡಿಸ್ಬಿಡಿ. ಸೊ ಇದು PO4 3- ಇದೆ, ಇದು Ba2+ ಇದೆ. ಸೊ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಆಸ್ Ba3, ಸೊ PO4 ಟ್ವೈಸ್ ಪ್ಲಸ್ ಇದು Na ಇದೆ, ಇದು Cl ಇದೆ. ಸೊ ದ್ಯಾಟ್ NaCl ಬ್ಯಾಲೆನ್ಸ್ ಮಾಡಿದ್ರೆ ಏನಾಗ್ತದೆ, Na3 ಇದೆ, ಇಲ್ಲಿ PO4 ಟ್ವೈಸ್ ಇರೋದಕ್ಕೆ ಐ ಹ್ಯಾವ್ ಟು ರೈಟ್ ಇಟ್ 2 ಹಿಯರ್ ಆ್ಯಂಡ್ Ba3 ಹಿಯರ್. So that 3 to the 6 Cl and 6 Na, so 6 is balanced. So this is balanced equation. ಈಗ mole they have given. ಹೌದಾ, how many moles of this is formed, how many moles of this is formed. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಫಸ್ಟು, ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ CET ಆರ್ NEET. ಗೊತ್ತಿರಲಿ. ಲಿಮಿಟಿಂಗ್ ರಿಯೇಜೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ನೋಡೋಣಂತೆ. ಸ್ಟ್ಯಾಂಡರ್ಡ್ ಏನಿದೆ ಇಲ್ಲಿ, 3 moles reacts with 2 moles. ಹೌದಾ, 2 moles. ಇಲ್ಲೇನು ಕೊಟ್ಟಿದ್ದಾರೆ, 0.5 mole ರಿಯಾಕ್ಟ್ ವಿತ್ ಹೌ ಮಚ್. ಸೊ 0.2 ಅಂತ ಕೊಟ್ಟಿದ್ದಾರೆ, 0.2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರಿ ಅಂತಂದರೆ, ಸೊ ಇಲ್ಲಿ ನೋಡಿ ಲಿಮಿಟಿಂಗ್ ರಿಯೇಜೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಸೊ 3 moles ಆಫ್ BaCl2 ರಿಮೆಂಬರ್ ನೀಡೆಡ್ 2 moles ಆಫ್ Na3PO4. ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ಸೊ 0.5 mole ಆಫ್ BaCl2 ನೀಡೆಡ್ 0.5 into 2 divided by 3. ಸೊ 0.5 into 2 divided by 3 ಅಂತಂದರೆ ಸೊ ಇದು 1/3 ಅಂತ ಬರ್ತದೆ. 1/3 ಅಂತಂದರೆ ಎಷ್ಟು ಬಂತಿಲ್ಲಿ, ಸೊ 3 3s 9, 0.33 ಬರಬೇಕು. ಎಷ್ಟು ಕೊಟ್ಟಿದ್ದಾರೆ, ಬಟ್ ಎಷ್ಟು ಕೊಟ್ಟಿದ್ದಾರೆ, 0.2 ಕೊಟ್ಟಿದ್ದಾರೆ. 0.2 ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಏನು, ಲಿಮಿಟಿಂಗ್ ರಿಯೇಜೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಸ್ ರಿಮೆಂಬರ್ Na3PO4 ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ Na3PO4 ಲಿಮಿಟಿಂಗ್ ರಿಯೇಜೆಂಟ್ ಅಂತ ಆದಮೇಲೆ ದೆನ್ ಹೌ ಯು ವಿಲ್ ಕ್ಯಾಲ್ಕುಲೇಟ್. ಸೊ Ba3PO4 ಥ್ರೈಸ್ ಇದು ಎಷ್ಟು ಮೋಲ್ ಬಂದಿದೆ, ಇಲ್ಲಿ 1 mole ಬಂದಿದೆ. ಹೌದಾ, ಭಾಳ ಸಿಂಪಲ್ಲು. 2 moles ಗಿವ್ ರೈಸ್ ಟು 1 mole, 0.2 ಗಿವ್ ರೈಸ್ ಟು ಸೊ 0.1. ಹೌದಾ, ಆನ್ಸರು
ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 0.1. ಅರ್ಥ ಆಯ್ತಾ? ಫಸ್ಟ್ ಲಿಮಿಟಿಂಗ್ ರಿಯೇಜೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಆಫ್ಟರ್ ದಟ್ ರಿಮೆಂಬರ್, so 2 moles Na3PO4 will decides the product, right? So 2 moles give rise to 1 mole, 0.2 mole give rise to how much? So this way you can easily calculate this one. So answer for this question is 0.1. Then third one nodi, concentrated aqueous sulfuric acid is 98% H2SO4 by mass, has a density given. Volume of the acid required to make 1 liter of 0.1 m H2SO4 is. ಇಲ್ಲಿ ನೋಡಿ, ಆಲ್ರೆಡಿ ವಾಲ್ಯೂಮ್ ಕೊಟ್ಟಿದ್ದಾರೆ, ಮೊಲಾರಿಟಿ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೇಳಿದ್ದಾರೆ. ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಇಲ್ಲಿ? m1v1 = m2v2. ಹೌದಾ? m2 ಕೊಟ್ಟಿದ್ದಾರೆ 0.1, v2 ಕೊಟ್ಟಿದ್ದಾರೆ 1 ಲೀಟರ್. 1 ಲೀಟರ್ ಅಂತಂದ್ರೆ ಇಲ್ಲಿ ml v2 ಕೊಟ್ಟಿರೋದಕ್ಕೆ ನಾನು 1000 ml ಅಂತ ಬರೀತೀನಿ. 1000 ml. ಇಲ್ಲಿ v1 ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ m1 ಕೊಟ್ಟಿದ್ದಾರಾ? m1 ಕೊಟ್ಟಿಲ್ಲ, ಬಟ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. How to calculate? See, the molarity formula ಏನು? So mass divided by molar mass of sulfuric acid into 1000 divided by volume in ml. ಹೌದಾ? So now you can see in this particular case ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 98% ಅಂದ್ರೆ ಮೀನಿಂಗ್ ಏನು? 98 ಗ್ರಾಮ್ ಇನ್ 100 gram of solution ಅಂತ ಮೀನಿಂಗ್. ಹೋದ? ಸೊ 98 molecular mass is also 98 into 1000 divided by ನೋಡಿ, ಇದು ಡೆನ್ಸಿಟಿ ಇಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾ? ಡೆನ್ಸಿಟಿ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಹೇಗೆ? ಸಿ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ. ಮಾಸ್ ಇಲ್ಲಿ ಸಪ್ರೇಟಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಾಲ್ಯೂಮ್ ಅಂತಂದ್ರೆ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 100 ಗ್ರಾಮ್. ಹೌದಾ? 100 ಡಿವೈಡ್ ಬೈ ಡೆನ್ಸಿಟಿ ಐ ಹ್ಯಾವ್ ಟು ರೈಟ್. ಡಿವೈಡ್ ಬೈ ಅಂತಂದ್ರೆ ಇಂಟು 1.80. 110. ದಿಸ್ ಕ್ಯಾನ್ಸಲ್ಡ್. ಸೊ ಆನ್ಸರ್ ಈಸ್ 18 ಬಂತು. ಸೊ 18 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 18. ಸೊ v1 ಇಸ್ ಈಕ್ವಲ್ ಟು, ಸೊ 0.1 ಇಂಟು 1000 ಅಂದ್ರೆ 100 ಡಿವೈಡ್ ಬೈ 18 ಬಂತು. 100 divided by 18 ಅಂದರೆ 18 5s. ಹೌದಾ? 18 5s. ಸೊ ಆನ್ಸರ್ ಇಸ್ 5.55. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 4th one. ದೆನ್ 30 ಗ್ರಾಮ್ ಆಫ್ ಮೆಗ್ನೀಷಿಯಮ್, 30 ಗ್ರಾಮ್ ಆಫ್ ಆಕ್ಸಿಜನ್. ನೋಡಿ, ಸೊ mg plus O2, 2mg plus O2 give rise to 2mgO, ರೈಟ್? ಸೊ ಇದರಲ್ಲೂ ಕೂಡ ಏನು ಕೊಟ್ಟಿದ್ದಾರೆ ಅವರು? 30 ಗ್ರಾಮ್ ಕೊಟ್ಟಿದ್ದಾರೆ, ರೈಟ್? ಸೊ ದೇ ಆರ್ ಆಸ್ಕಿಂಗ್ ದೀಸ್ ಮೆನಿ ಥಿಂಗ್ಸ್. ಈಗ ನೋಡೋಣಂತೆ. ಫಸ್ಟು ಲಿಮಿಟಿಂಗ್ ರಿಯೇಜೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಏನು ಹೇಳ್ತದೆ ಇದರ ಇಕ್ವೇಷನ್? ಏನು ಹೇಳ್ತದೆ? 2mg ಅಂತಂದರೆ mg is 24. ಯು ಹ್ಯಾವ್ ಟು ರಿಮೆಂಬರ್ 24 to the 48 ಗ್ರಾಮ್ ರಿಯಾಕ್ಟ್ಸ್ ವಿತ್ 32 grams ಆಫ್ ಆಕ್ಸಿಜನ್. ನೋಡಿ, 48 ಗ್ರಾಮ್ ಆಫ್ mg ನೀಡೆಡ್ 32 ಗ್ರಾಮ್ ಆಫ್ ಆಕ್ಸಿಜನ್. ಸೊ 30 ಗ್ರಾಮ್ ನೀಡೆಡ್ ಹೌ ಮಚ್? 30 into 32 divided by 48. ಕರೆಕ್ಟಾ? 30 into 32 divided by 48. ಇದನ್ನು ಸಾಲ್ವ್ ಮಾಡಿದರೆ ಏನಾಗ್ತದೆ? ಸಿ, ಇಲ್ಲಿ 16, ಇಲ್ಲಿ ನೋಡಿ, 16 3s 48, 16 2s. ಹೌದಾ? 3 1s 3 10s 10 2s 20 ಗ್ರಾಮ್ ಆಫ್ O2 needed. ಬಟ್ ಹೌ ಮಚ್ ಗಿವನ್? 30 ಗಿವನ್. 30 ಗಿವನ್ ಮೀನ್ಸ್ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾಗಾದರೆ O2. ಹೌದಾ? ಸೊ ಇಲ್ಲಿ ಆಕ್ಸಿಜನ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ಬಿಡೋಣಂತೆ. ಈಗ ಕೊಟ್ಟಿರೋದು 30, ರಿಯಾಕ್ಟ್ ಆಗೋದು 20 ಅಂದರೆ 10 ಗ್ರಾಮ್ ಆಫ್ ಆಕ್ಸಿಜನ್ ಲೆಫ್ಟ್. ಹೌದಾ? ಲೆಫ್ಟ್ ಅಂತಂದ್ರೆ ಅದನ್ನು ನೋಡ್ತಾ ಹೋಗಿ. ಇಲ್ಲಿ 10 15 20 ಅಂತ ಕೊಡ್ತಾರೆ, 10 ಗ್ರಾಮ್ ಆಫ್, ಕರೆಕ್ಟಾ? ಸೊ ಆನ್ಸರ್ ಶುಡ್ ಬಿ ವಾಟ್? ಫಸ್ಟ್ ಒನ್. ಮುಂದಿನ ನೋಡುವಂಥ ಅವಶ್ಯಕತೆನೂ ಇಲ್ಲ, ಸೊ 50 ಗ್ರಾಮ್ ಆಫ್ mg ಆಕ್ಸೈಡ್ ಈಸ್ ಫಾರ್ಮ್ಡ್. 50 ಗ್ರಾಮ್ ಆಫ್ mg ಆಕ್ಸೈಡ್ ಓನ್ಲಿ ಇಟ್ ಈಸ್ ಫಾರ್ಮ್ಡ್. ಹೇಗೆ? ನೋಡಿ, ಆಕ್ಸಿಜನ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಗೊತ್ತಾಯಿತು. ಸಾರಿ, ಆಕ್ಸಿಜನ್ ಅಲ್ಲ, ಲಿಮಿಟಿಂಗ್ ರಿಯೇಜೆಂಟ್ ಇಸ್ mg. ಆಕ್ಸಿಜನ್ 20 ಗ್ರಾಮ್ ನೀಡೆಡ್, 30 ಗಿವನ್. ಎಕ್ಸೆಸ್ ಇಸ್ ಆಕ್ಸಿಜನ್ 10 ಗ್ರಾಮ್ ಎಕ್ಸೆಸ್. ಸೊ ಈಗ ಲಿಮಿಟಿಂಗ್ ರಿಯೇಜೆಂಟ್ mg ಅಂತ ಗೊತ್ತಾದ್ಮೇಲೆ ನೋಡಿ, ಹೀಗೆ 48 ಗ್ರಾಮ್ ಆಫ್ mg ಫಾರ್ಮ್. ಈ MgO ಈಸ್ 80 ಗ್ರಾಮ್. ಹೌದಾ? 80 ಗ್ರಾಮ್. ಯಾಕಂದರೆ ಇದು mg ಈಸ್ 24 ಆ್ಯಂಡ್ ಇವೆರಡು ಸೇರಿಸಿದರೆ 80 ಬರ್ತದೆ. ಸೊ 48 ಗ್ರಾಮ್ ಆಫ್ ಗಿವ್ಸ್ 80 ಗ್ರಾಮ್ ಆಫ್ MgO. ಸೊ ದ್ಯಾಟ್ 30 ಗ್ರಾಮ್ ಗಿವ್ಸ್ ಹೌ ಮಚ್? 30 into 80 divided by 48, right? So if you solve ಮಾಡಿದ್ರೆ ನಿಮಗೆ 50 ಬರ್ತದೆ. ಆನ್ಸರ್ ಚೆಕ್ ಮಾಡಿ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್.
What volume of oxygen is necessary for the complete combustion of 20 liter of propane? Propane formula ಏನು C3H8. On combustion ಏನು ಬರ್ತದೆ ಇದು? So CO2 plus H2. ಬ್ಯಾಲೆನ್ಸ್ ಮಾಡಬೇಕು. C3 ಇದೆ 3CO2, H8 ಇದೆ 4H2. ಸೊ ಆಕ್ಸಿಜನ್ ಎಷ್ಟಾಯ್ತು ಹಾಗಾದರೆ? ಆಕ್ಸಿಜನ್ ಎಷ್ಟಾಯ್ತು ನೋಡಿ. ಸೊ 3 2s 6 plus 4 10 ಅಂದರೆ 5O2 ಆಯ್ತು ಹೌದಾ. ಸೊ ನಾವು ಹೌ ಟು ಕ್ಯಾಲ್ಕುಲೇಟ್ ನೋಡಿ. C3H8 1 ಮೋಲ್ ಇದೆ ಹೌದಾ, 1 ಮೋಲ್ ಇದೆ, ಇದು 5 ಮೋಲ್ ಇದೆ, 5 ಮೋಲ್ ಇದೆ. ಇದರ ವಾಲ್ಯೂಮ್ ಎಷ್ಟಾಗ್ತದೆ? 22.7 ಲೀಟರ್. ಇದರದ್ದು ವಾಲ್ಯೂಮು 5 × 22.7 ಲೀಟರ್. ಸೊ ಹಾಗಾದರೆ 20 ಲೀಟರ್ ಪ್ರೋಪೇನ್ಗೆ ಎಷ್ಟು ಬೇಕು? ಸೊ ಕ್ಯಾಲ್ಕುಲೇಟ್ ಮಾಡಿ. 20 × 5 × 22.7 divided by 22.7 cancelled. 25 is 100. So the answer for this question is 100. Remember, nitrogen occurs in nature in the form of 2 isotopes with atomic mass 14, 15. Average atomic mass is given 14.0067. What is the abundance of 2 isotopes ಅಂತ ಕೇಳ್ತಾರೆ. ಇದಕ್ಕೆ ಎವರೇಜ್ ಅಟಾಮಿಕ್ ಮಾಸ್ ಐಸೋಟೋಪ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸಮೇಷನ್ ಆಫ್ ಪರ್ಸಂಟೇಜ್ ಆಫ್ ಅಬಂಡನ್ಸ್ ಇಂಟು ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ 100 ಅಂತ ತಗೋತೀವಿ ಹೌದಾ. ಸೊ ಹಾಗಾದ್ರೆ ಏನು ಮಾಡೋಣ ಅಂತ ಇಲ್ಲಿ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೈಟ್ರೋಜನ್ 14 ಪರ್ಸಂಟೇಜ್ ಟೇಕನ್ ಆಸ್ ಎಕ್ಸ್. ಓಕೆ, ಸೊ ನೈಟ್ರೋಜನ್ 15% ಏನಂತ ತಗೊಳ್ಳಂತೆ? 100 ಮೈನಸ್ ಎಕ್ಸ್ ಅಂತ ತಗೊಳ್ಳಂತೆ ಹೌದಾ. 100 - x ಅಂತ ತಗೊಳ್ಳೋಣ, ಏನು ಪ್ರಾಬ್ಲಮ್ ಇದೆಯಾ? ಇಲ್ಲ ಹೌದಾ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪರ್ಸಂಟೇಜ್ ಅಬಂಡೆನ್ಸ್ ಆಫ್ ನೈಟ್ರೋಜನ್ ಇಸ್ ಎಕ್ಸ್ ಇಂಟು ಸೊ ಅಟಾಮಿಕ್ ಮಾಸ್ ಆಫ್ ಎಕ್ಸ್ ಏನು 14 ಅಂತ ಕೊಟ್ಟಿದ್ದಾರೆ ಅವರೇ ಹೌದಾ. 14 ಪ್ಲಸ್ ಸೊ ಅಟಾಮಿಕ್ ಮಾಸ್ ಪರ್ಸಂಟೇಜ್ ಆಫ್ ನೈಟ್ರೋಜನ್ 15 ಎಷ್ಟಾಗ್ತದೆ? 100 - x ಇಂಟು ಸೊ 15 ಡಿವೈಡೆಡ್ ಬೈ 100 ಇಂಟು ಅವರೇಜ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 14.0067. ನಾವು ಸಿಂಪ್ಲಿಫೈ ದಿಸ್. ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಸಿಂಪ್ಲಿಫೈ ಮಾಡಬೇಕಾದ್ರೆ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ದ್ಯಾಟ್ 100 × 14.0067 ಅಂತ ಅಂದರೆ ಸೊ ವಿಲ್ ಗೆಟ್ ಆಲ್ಮೋಸ್ಟ್ ಸೊ 14 × 100 means 1400 14067 ಅಂತ ಬರ್ತದೆ. 1406.7 ಅಂತ ಬರ್ತದೆ ರೈಟ್. ಈಸ್ ಈಕ್ವಲ್ ಟು 14x ಪ್ಲಸ್ 15x ಪ್ಲಸ್ 14x ಪ್ಲಸ್ 1500 ಮೈನಸ್ 15x ಬಂತು. ಸೊ 1500 ಈ ಕಡೆ ತೊಗೊಂಡು ಹೋಗೋಣಂತೆ. ಇರಲಿ, ಹೇಗೆ ಮಾಡಿದ್ರು ನಡೀತದೆ ನಿಮಗೆ. ಸೊ ಹಿಯರ್ ಯು ಕ್ಯಾನ್ ಸೇ 1406 ಈಸ್ ಈಕ್ವಲ್ ಟು 1500 ಮೈನಸ್ x, because 14 minus 15 minus x. So x you take it this side. X is equal to 1500 minus 1406 ಅಂದ್ರೆ ಆಲ್ಮೋಸ್ಟ್ ಎಷ್ಟು ಬರ್ತದೆ ಇದು? 1406 ಅಂದ್ರೆ 96 ಸಮಥಿಂಗ್ ಬರ್ತದೆ ಹೌದಾ. 96 ಸಮಥಿಂಗ್ ಬರ್ತದೆ. ಸೊ ಇಲ್ಲಿ ಆ್ಯಕ್ಚುಲಿ 1400 ಅಂದರೆ ಇಲ್ಲಿ ಹಿಯರ್ ಯು ವಿಲ್ ಗೆಟ್ ಇಟ್ ಆ್ಯಸ್ ಅರೌಂಡ್ 100.6 ಅಂತ ಬರ್ತದೆ ಇದು ರೈಟ್. So fine, 1400.6. Okay, so this you will get around 99.3% only, no? X is 99.3. So why is this one? Answer should be second one should be the answer. Seventh one, if the phosphate having metal having the formula MPO4 ನೋಡಿ. MPO4 ಅಂತಂದ್ರೆ M+3 PO4 3 ಮೈನಸ್ ಹೌದಲ್ಲ. ಸೊ ಅಂದರೆ M+3 ಆದಂಗೆ ಆಯಿತು. ಸಲ್ಫೇಟ್ ಜೊತೆ ಬರೆದ್ರೆ M+3 SO4 2 ಮೈನಸ್ ಕ್ರಾಸ್ ಮಲ್ಟಿಪ್ಲೈ M2SO4 ಥ್ರೈಸ್. ದಿಸ್ ಶುಡ್ ಬಿ ದ ಫಾರ್ಮುಲಾ. M2SO4 ಥ್ರೈಸ್. ಆನ್ಸರ್ ಇಸ್ ಫಸ್ಟ್ ಒನ್. ಏಯ್ತ್ ಒನ್, sulfuric acid react with sodium hydroxide. 1 liter of 0.1 m H2SO4 reacts with 1 liter of 0.1 m sodium hydroxide. Amount of Na2SO4 formed is.
ಸೊ ಇಲ್ಲೂ ಕೂಡ ಒನ್ಸ್ ಅಗೇನ್ ಯು ರೈಟ್ ದ ರಿಯಾಕ್ಷನ್, ಯು ಕ್ಯಾಲ್ಕುಲೇಟ್ ದ ಲಿಮಿಟಿಂಗ್ ರಿಯೇಜೆಂಟ್, ಯು ವಿಲ್ ಗೆಟ್ ದ ಆನ್ಸರ್. ಲಿಮಿಟಿಂಗ್ ರಿಯೇಜೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಗೊತ್ತಿರಲಿ. ಸೊ ನಾವು ಯು ಕ್ಯಾನ್ ಸಿ, ಸೊ sulfuric acid H2SO4 plus NaOH give rise to, so Na2SO4 plus H2O ಬ್ಯಾಲೆನ್ಸ್ ಮಾಡಿದಾಗ 2NaOH ಬರ್ತದೆ, ರೈಟ್? 2NaOH ಬಂತು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ H2SO4 ಎಷ್ಟು ಗ್ರಾಮ್ ತಗೋತೀವಿ ನಾವು ಇಲ್ಲಿ? 98 ಗ್ರಾಮ್. ಯಾಕಂದರೆ ಮಾಲಿಕ್ಯುಲರ್ ಮಾಸ್ NaOH ಇಸ್ 40 ಅಂದರೆ 80 ಗ್ರಾಮ್. Na2SO4 ಎಷ್ಟು ಬಂತು ನೋಡಿ, 23 2s are 46 ಪ್ಲಸ್ ಸಲ್ಫರ್ ಇಸ್ 32 ಪ್ಲಸ್ ಆಕ್ಸಿಜನ್ ಇಸ್ 64, 16 4s 64, ಆಲ್ಮೋಸ್ಟ್ 142 ಬಂತು, ಹೌದಾ? 142. ಸೊ ನಾವು ಫ್ರಾಮ್ ದಿಸ್ ಕ್ಯಾನ್ ಯು ಕ್ಯಾಲ್ಕುಲೇಟ್ ಮಾಸ್? ಎಸ್. ಯಾಕಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಮೊಲಾರಿಟಿ. 1 ಲೀಟರ್ ಇಸ್ ದೇರ್, ಹೌದಾ? ಮೊಲಾರಿಟಿ, which means 0.1 mole nothing but 0.1 into H2SO4 the mass 98 gram, 0.1 mole of NaOH means 0.1 into 40 gram, so you will get 9.8 gram 4 gram, ಕರೆಕ್ಟಾ? ಸೊ ಮೊಲಾರಿಟಿ ನೋಡಿ, ಮೊಲಾರಿಟಿ ಇದು ಕೊಟ್ಟಿರೋದು 1 ಲೀಟರ್ ಅಂದರೆ ಪರ್ ಲೀಟರ್ ಕೊಟ್ಟುಬಿಟ್ಟಿದ್ದಾರೆ. ಸೊ 9.8 gram and 4 gram they have given, right? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೋಡಿದ ತಕ್ಷಣ ಹೇಳ್ಬೋದಾ ಲಿಮಿಟಿಂಗ್ ರಿಯೇಜೆಂಟ್ ಈಸ್ 4 his ಅಂದರೆ NaOH ಅಂತ ಹೇಳಿ? ಹೌ ಯು ಕ್ಯಾಲ್ಕುಲೇಟ್? ಸಿ ಹೀಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. 98 ಗ್ರಾಮ್ ನೀಡೆಡ್ 80 ಗ್ರಾಮ್ ಅಂದರೆ 9.8 ನೀಡೆಡ್ ಎಷ್ಟು? 8 ಗ್ರಾಮ್ ಹೋದಲು, ಬಟ್ ಗಿವನ್ ಎಷ್ಟು? 4 ಗ್ರಾಮ್ ಅಂದರೆ ದಿಸ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ಹೆನ್ಸ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹೇಗೆ? 80 ಗ್ರಾಮ್ ಗಿವ್ಸ್ 142, 4 ಗ್ರಾಮ್ ಗಿವ್ಸ್ ಹೌ ಮಚ್? ಸೊ 4 into 142 divided by 80, right? 4 into 142 divided by 80. ಸೊ ಇದು ಆಲ್ಮೋಸ್ಟ್ ನೋಡಿ 142 ಅಂದರೆ 14 ಅಂತ ತಗೊಳ್ಳಿ. ಸೊ 4 1s 4 2s 8, ಸೊ 20 1s 27s 140, 7.1 should be the answer. So answer is second one. Ninth one, very interesting ನೋಡಿ. Wedding ring represented by a bride contains 788 mg of gold, the rest is diamond. If the ring weight 1 gram, bride receives, ಅಂದರೆ ಸೊ ಬ್ರೈಡ್ ರಿಸೀವ್ಸ್, ಮದುಮಗಳು ಏನಂತ ಗೊತ್ತಾಗ, ಅಂದರೆ ಮದುಮಗಳಿಗೆ ಎಷ್ಟು ಕಾರ್ಬನ್ ಸಿಗ್ತದೆ, ಗೋಲ್ಡ್ ಸಿಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣಂತೆ. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೋಡಿ, ಗೋಲ್ಡ್ ಈಸ್ ರಿಮೆಂಬರ್ 788 mg, ಹೌದಾ? ನಥಿಂಗ್ ಬಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಡೈಮಂಡ್. ಸಿ ಡೈಮಂಡಲ್ಲಿ ಇರೋದೇನು? ಆ್ಯಕ್ಚುಲಿ ನಥಿಂಗ್ ಬಟ್ ಕಾರ್ಬನ್ನು, ಪ್ಯೂರ್ ಕಾರ್ಬನ್ ಇಟ್ ಈಸ್, ಹೌದಾ? ಹಾಗಾದ್ರೆ ಡೈಮಂಡ್ ಎಷ್ಟು ಬರ್ತದೆ? 1000, ಯಾಕಂದರೆ 1 ಗ್ರಾಮ್ ಇದೆ ಇಲ್ಲಿ, ಹೌದಾ? 1 ಗ್ರಾಮ್ ಇದೆ ಅಂದರೆ 1000 mg. ಸೊ 1000 minus 788 mg, so you are going to get around 212 mg of carbon and 788 mg of gold. Now gold in the molecular atomic mass is to 197. See, 197 gram having 6 into 10 to the power 23 atoms. So 788 into 10 to the power minus 3 gram is having, nodi, 788 into 6 into 10 to the power 20 divided by 197. ಯಾಕೆ ಹಾಗೆ ಬರದೆ? ಯಾಕಂದರೆ -3 into 10 to the power 3 ಅಂದರೆ ಏನಾಗ್ತದೆ? 10 to the power 20 ಆಯ್ತು, ಹೌದಾ? ಸೊ ಸಿಂಪ್ಲಿ ಹ್ಯಾವ್ ರಿಟರ್ನ್ 197 ಅಂದರೆ ಯು ಟೇಕ್ ಇಟ್ ಆಸ್ 200. ಸೊ 200 ಇದನ್ನು 800 ಅಂತ ತೊಗೊಳ್ಳಂತೆ, 4 ಆಯಿತು. 6 4s ಆಲ್ಮೋಸ್ಟ್ 24 into 10 to the power minus 20 atoms ಆಫ್ ಗೋಲ್ಡ್ ಬಂತು. ಈಗ ಕಾರ್ಬನ್ ನೋಡಿ, ಅಂದರೆ ಡೈಮಂಡ್ ನೋಡಿ. ಡೈಮಂಡ್ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12 ಗ್ರಾಮ್ ಹ್ಯಾವಿಂಗ್ 6 into 10 to the power 23, ರೈಟ್? ಸೊ 212 into 10 to the power minus 3 gram having, ನೋಡಿ, 212 into 6 into 10 to the power 20 divided by 12. So 6 1s 6 2s 2 1s 2106, ಅಂದರೆ 106 into 10 to the power 20 atoms ಆಫ್ ಕಾರ್ಬನ್ ಬಂತು. ಅಂದರೆ ಯಾವ್ದು ಜಾಸ್ತಿ ಆಯಿತು? ಕಾರ್ಬನ್ ಜಾಸ್ತಿ ಆಯಿತು, ಹೌದಲ್ಲ? ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್. ಆನ್ಸರ್ ಆಫ್ ದಿಸ್ ಕ್ವಶನ್ ವಿಲ್ ಬಿ 2. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, very important. Okay, so second one is the question here, second one is the answer here. 10th one, equal moles of water and urea are taken in the flask.
ವಾಟ್ ಈಸ್ ದ ಮಾಸ್ ಪರ್ಸೆಂಟ್ ಆಫ್ ವಾಟರ್ ಇನ್ ದ ಸೊಲ್ಯೂಷನ್, ರೈಟ್? ಪರ್ಸೆಂಟೇಜ್ ಆಫ್ ವಾಟರಿಗೆ ಫಾರ್ಮುಲಾ ಏನು ಬರಿತೀವಿ ನಾವು? ಸೊ ಸಿಂಪಲ್, ಮಾಸ್ ಆಫ್ ವಾಟರ್ ಡಿವೈಡೆಡ್ ಬೈ ಮಾಸ್ ಆಫ್ ವಾಟರ್ ಪ್ಲಸ್ ಮಾಸ್ ಆಫ್ ಯೂರಿಯಾ ಇಂಟು 100. ಹೌದಾ? ಹಾಗಾದ್ರೆ ಮಾಸ್ ಕೊಟ್ಟಿಲ್ಲ, ಏನು ಮಾಡಬೇಕು? ಸೊ ಇಲ್ಲಿ ನೋಡಿ, ಮೋಲ್ಸ್ ಆಫ್ ವಾಟರ್ ಈಕ್ವಲ್ ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ವಾಟ್ ವಿಲ್ ಟೇಕ್? ಲೆಟ್ ವಾಟರ್ ಆ್ಯಂಡ್ ಯೂರಿಯಾ ಇಸ್ ಈಕ್ವಲ್ ಟು 1 ಮೋಲ್. 1 ಮೋಲ್ ಅಂತ ತೊಗೊಂಡ್ಬಿಡೋಲ್ಲ. ಈಕ್ವಲ್ ಮೋಲ್ ಅಂದರೆ ನೀವು 2 ತೊಗೊಳ್ರಿ, 10 ತೊಗೊಳ್ರಿ, ಎಕ್ಸ್ ತೊಗೊಳ್ಳಿ, ನಡೀತದೆ. ಸೊ 1 ಮೋಲ್ ಅಂತ ತೊಗೊಳ್ಳಂತೆ. ಸೊ 1 ಮೋಲ್ ಆಫ್ ವಾಟರ್ ಆ್ಯಂಡ್ ಯೂರಿಯಾ ಇಸ್ ಟೇಕನ್. ಹೌದಾ? 1 ಮೋಲ್ ಈ ರೀತಿ ತೊಗೊಂಡ್ಮೇಲೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ನಮ್ಗೆ ಗೊತ್ತಿದೆ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ನಮಗಿಲ್ಲಿ ಮಾಸ್ ಬೇಕು. ಸೊ ಮಾಸ್ ಇಸ್ ಈಕ್ವಲ್ ಟು ಮೋಲ್ ಇಂಟು ಮಾಲಿಕ್ಯುಲರ್ ಮಾಸ್. ಸೊ ಈಗ ಮಾಸ್ ಆಫ್ ವಾಟರ್ ಏನಾಗ್ತದೆ ಹಾಗಾದರೆ? ಮೋಲ್ 1, ಮಾಲಿಕ್ಯುಲರ್ ಮಾಸ್ 18. ಸೊ ಐ ಕ್ಯಾನ್ ರೈಟ್ ಆಸ್ 18. ಸೊ ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ ಮಾಸ್ ಆಫ್ ಯೂರಿಯಾ 1 ಇಂಟು 60 ಯೂರಿಯಾ NH2CO ಹೌದಾ? ರೈಟ್? ಯೂರಿಯಾ. ಸೊ 1 ಇಂಟು 60, 1 ಇಂಟು 60 ಅಂತ ಅಂದರೆ 60 ಬಂತು. ಸೊ 60 ಪ್ಲಸ್ 18, ರೈಟ್? ಸೊ 18 ಡಿವೈಡೆಡ್ ಬೈ 78. 18 ಡಿವೈಡ್ ಬೈ 78 ಅಂದರೆ ಆಲ್ಮೋಸ್ಟ್ ಎಷ್ಟು ಬರ್ತದೆ? ಇಂಟು 100 ಮರಿಬೇಡಿ, ಇಂಟು 100. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 18 ಅಂತ ಅಂದರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 78 2s 77 2s ಬರ್ತದೆ. ಸೊ 23% ಬಂತು ಆನ್ಸರ್. ಹೌದಾ? 23% ಅಂದರೆ ಆನ್ಸರ್ ಇಸ್ ಫಸ್ಟ್ ಒನ್. ಸೊ 10th ಫಸ್ಟ್ ಒನ್. 11th, ಹೌ ಮೆನಿ ಮೋಲ್ಸ್ ಆಫ್, ರಿಮೆಂಬರ್ ಮ್ಯಾಗ್ನೀಷಿಯಂ ಫಾಸ್ಫೇಟ್ ವಿಲ್ ಕಂಟೈನ್ 0.25 ಮೋಲ್ಸ್ ಆಫ್ ಆಕ್ಸಿಜನ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಫಸ್ಟು 1 ಮೋಲ್ ಆಫ್ Mg3PO4 ಟ್ವೈಸ್ ಕಂಟೈನ್ 8 ಮೋಲ್ಸ್ ಆಫ್ ಆಕ್ಸಿಜನ್. ಹೇಗೆ ಹೇಳ್ತೀವಿ? ಇಲ್ಲಿ ನೋಡಿ, ಆಕ್ಸಿಜನ್ ಎಷ್ಟಿದೆ? 4 2s 8 ಆಕ್ಸಿಜನ್. ಹೌದಾ? 8. ಇಲ್ಲಿ 1 ಮೋಲ್ ತೊಗೊಂಡಾಗ ಇಲ್ಲಿ 8 ಮೋಲ್, ಇಲ್ಲಿ 10 ಮೋಲ್ ತೊಗೊಂಡ್ರೆ 80 ಮೋಲ್, ಹೀಗೆ 8 ಮೋಲ್ಸ್ ಆಫ್ ಆಕ್ಸಿಜನ್. ಹಾಗಾದರೆ 0.25 ಮೋಲ್ಸ್ ಆಫ್ ಆಕ್ಸಿಜನ್ ಹ್ಯಾವಿಂಗ್ ವಾಟ್ ಈಸ್ ದ ಮೋಲ್? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 0.25 ಇಂಟು 1 ಡಿವೈಡೆಡ್ ಬೈ 8. ಕರೆಕ್ಟಾ? 0.25 ಇಂಟು 1 ಡಿವೈಡ್ ಬೈ 8. 0.25 ಅಂತ 25/8 ಮಾಡಿ. 25 ಮಾಡಿದರೆ 8 3 is 24. ಸೊ 3 ಪಾಯಿಂಟ್ ಇಂಟು 10 to the power -2 ಬಂತು. ಹೌದಾ? 8 ಇಂಟು 10 to the 3 ಇಂಟು 10 to the power -2 is the answer. So the answer for this question is first one. 12th one, how many moles of electron weighs 1 kilogram? 1 kilogram, right? So ಇಲ್ಲಿ ನೋಡ್ತಾ ಹೋಗಿ, ಇದು ಕಿಲೋಗ್ರಾಮ್ ಕೊಟ್ಟಿದ್ದಾರೆ. ಹೌದಾ? ಈಗ 9 ಇಂಟು 10 to the power -31 kg ಅನ್ನೋದು ಇಸ್ ಅ ವೇಟ್ ಆಫ್ 1 ಎಲೆಕ್ಟ್ರಾನ್. ಸೊ ಅಂದರೆ 1 ಮೋಲ್ ಅಂತಂದ್ರೆ ಏನು? 1 ಮೋಲ್, ಇಲ್ಲಿ ಫಸ್ಟ್ ಮೋಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? 1 ಮೋಲ್ ಅಂತಂದರೆ, ಹಾಗಾದರೆ 1 ಮೋಲ್ ಅಂತಂದರೆ 6 ಇಂಟು 10 to the power 23 ಎಲೆಕ್ಟ್ರಾನ್. ಇದ್ರದ್ದು ವೇಟ್ ಎಷ್ಟು ಅಂತ ನೋಡಿ. ಇದ್ರದ್ದು ವೇಟ್ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆಯಿತು. 9 ಇಂಟು 6 ಇಂಟು 10 to the power 23 ಇಂಟು 10 to the power -31 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 9 ಇಂಟು 6 ಇಂಟು 10 to the power 8 ಬಂತು. ಹೌದಾ? 8 kg ಬಂತು. ಸೊ ಈಗ ಸಿಂಪಲ್ ಕ್ಯಾಲ್ಕುಲೇಷನ್ ಸಿ 9 ಇಂಟು 6 ಇದೆ, ಅದಕ್ಕಾಗಿ ನಾನು ಸಿಂಪ್ಲಿಫಿಕೇಶನ್ ಮಾಡಿಲ್ಲ ಇಲ್ಲಿ. ಸೊ ಈಗೇನು 1 kg ದೊಳಗೆ ಎಷ್ಟು? ಸೊ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ 1 ಮೋಲ್ ಅಂದರೆ 9 ಇಂಟು 6 ಇಂಟು 10 to the power -8, 10 to the power -8. ಹೌದಾ? ಹಾಗಾದರೆ ಇದು ಕೆ ಜಿ. 1 kg ದೊಳಗೆ ಎಷ್ಟು? 1 kg ದೊಳಗೆ, ಸೊ 1 ಡಿವೈಡೆಡ್ ಬೈ 9 ಇಂಟು 6 ಇಂಟು 10 to the power -8, ನಥಿಂಗ್ ಬಟ್ 1/9 ಇಂಟು 6 ಇಂಟು 10 to the power +8 ಅಂದ್ರೆ ಆನ್ಸರ್ ಯಾವುದು? ಹಾಗಾದರೆ ಆನ್ಸರ್ ಶುಡ್ ಬಿ 4th one, ರೈಟ್? 12th ನೋಡಿ. ಸೊ ಸಿಂಪಲ್ ಇದೆ. ಮಾಲಿಕ್ಯುಲರ್ ವೇಟ್ ಆಫ್ O2 ಆ್ಯಂಡ್ SO2 is 32 and 64. If 1 liter of O2 having n molecule, the number of molecules present in 2 liter of SO2. So you have to follow Avogadro's rule. Avogadro law. Avogadro law ಏನು ಹೇಳ್ತದೆ? So equal volume of all the gases contains equal number of molecules, right? Equal volume of all the gases contains equal number of molecule. So 1 liter of O2 has n. ಹೌದಾ?
2 ಲೀಟರ್ ಆಫ್ O2 ಹ್ಯಾಸ್ 2n O2. ಇದು 2 ಲೀಟರ್ ಕೇಳಿದಾರೆ ನೋಡಿ, ಕನ್ಫ್ಯೂಸ್ ಆಗೋದಿಲ್ಲ. 2 ಲೀಟರ್ ನೋಡೋದಿಲ್ಲ ನಾವು, 1 ಲೀಟರ್ ಅಂತ ತಿಳ್ಕೊಂಡು ಬಿಡ್ತೀವಿ, n ಆನ್ಸರ್ ಅಂತ ಹೇಳ್ಬಿಡ್ತೀವಿ. ಆನ್ಸರ್ ರಾಂಗ್. 2 ಲೀಟರ್ ಆಫ್ SO2, 2 ಲೀಟರ್ ಆಫ್ O2 ಇಷ್ಟಿತ್ತಂದ್ರೆ 2 ಲೀಟರ್ ಆಫ್ SO2 ಇಷ್ಟೇ ಇರಬೇಕು, ಹೌದಾ? ಸೊ ದಟ್ ಈಸ್ ಅವೊಗಡ್ರೋ ಲಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್, ರಿಮೆಂಬರ್. 14th, ಅರೇಂಜ್ ದ ಫಾಲೋವಿಂಗ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಮಾಸ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಮಾಸ್ ಅಂತ ಕೇಳಿದರೆ, ಸೊ ಮಾಸ್ ಬರೀತಾ ಹೋಗೋಣಂತೆ. ನೋಡಿ, ಫಸ್ಟ್ ಒನ್ ಮಾಸ್ ಬರೀರಿ. 1 ಗ್ರಾಮ್ ಆಟಮ್ ಅಂತ ಅಂದರೆ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ 14 ಗ್ರಾಮ್. ಸೆಕೆಂಡ್ ಒನ್ 1 ಗ್ರಾಮ್ ಆಫ್ ಕ್ಯಾಲ್ಶಿಯಂ ಅಂತ ಅಂದರೆ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಶಿಯಂ 40 ಗ್ರಾಮ್. ಥರ್ಡ್ ಒನ್ 1 ಗ್ರಾಮ್ ಮಾಲಿಕ್ಯೂಲ್ ಆಫ್ O2 ಅಂತ ಅಂದರೆ ಅಟಾಮಿಕ್ ಮಾಸ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ O2 ದಟ್ ಈಸ್ 32 ಗ್ರಾಮ್, ರೈಟ್? ಫೋರ್ತ್ ಒನ್ ನೋಡಿ, 10 to the power 25 ಆಟಮ್ಸ್ ಆಫ್ ಕಾರ್ಬನ್. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 6 × 10 to the power 23 ಈಸ್ ಹ್ಯಾವಿಂಗ್ 12 ಗ್ರಾಮ್. 10 to the power 25 is having, so 10 to the power 25 into 12 divided by 6 into 10 to the power 23. 6 ones are 6 twos are 23 ಮೇಲ್ಗಡೆ ಬಂದ್ಕೊಂಡು 10 to the power 2 ಆಯಿತು, ಅಂದರೆ 2 into 100 200 ಗ್ರಾಮ್ ಆಯ್ತು ಇದು, ಹೌದಾ? ಸೊ ಫಿಫ್ತ್ ಒನ್ ಈಸ್ 58 ಗ್ರಾಮ್. ಯಾಕಂದರೆ ಐರನ್ ಅಂತ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 58 ಬರ್ತದೆ. ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಹೈಯೆಸ್ಟ್ ಯಾವುದು? ಫೋರ್ತ್ ಒನ್, ಹೌದಾ? ಫೋರ್ತ್ ಒನ್ ಹೈಯೆಸ್ಟ್, 2 ಆಪ್ಷನ್ ಹೊಡಿತು. ಎರಡನೇ ಯಾವುದು ಬರ್ತದೆ? 40 ಗ್ರಾಮ್. Sorry, 58 gram. 58 gram. So this one should be the answer. So answer for this question is second one. 15. A drop of water weighs. Follow interesting question nodi idu. Drop of water weighs 0.05 gram. If this drop evaporate in 1 hour, calculate the number of molecules escaping per second. So very important. A drop of water weighs 0.05 gram if the water evaporate in 1 hour ಅಂತ ಇದೆ. 1 hour ಅಂತಂದರೆ ಸೊ 3 ಇಲ್ಲಿ ಸೆಕೆಂಡ್ ಕೇಳಿದಾರೆ ಅನ್ನೋದಕ್ಕೆ 3600 ಸೆಕೆಂಡ್ ಆಯಿತು, ಹೌದಾ? ಇಷ್ಟು ಸೆಕೆಂಡಿಗೆ 0.05 ಗ್ರಾಮ್ ಅಂದರೆ ಇದರದ್ದು ಮೋಲ್ ಕ್ಯಾಲ್ಕುಲೇಟ್ ಮಾಡಿ. ಮೋಲ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? 18 ಗ್ರಾಮ್ ಆಫ್ ವಾಟರ್ ಅಂದರೆ 1 ಮೋಲ್, ಕರೆಕ್ಟಾ? ಸೊ 1 ಮೋಲ್ ಅನ್ನೋದಕ್ಕಿಂತ ಮಾಲಿಕ್ಯೂಲ್ಸ್ ಬೇಕು ನಮಗಿಲ್ಲಿ. ಸೊ 6 × 10 to the power 23 molecules, 23 molecules. So 0.05 grams is equal to, right, 0.05 into 6 into 10 to the power 23 divided by 18, ಹೌದಾ? ಸೊ ಈಗ ಮಾಡಿದಾಗ ಏನಾಗ್ತದೆ? 6 ones 6 3s 18. ಇದು 5/3 ಅಂತ ತಗೋತೀನಿ ನಾನು, 1.6 ಬಂತು. ನಾ ಇಲ್ಲಿ 5 ತೊಗೊಂಡಾಗ 10 to the power -2 ಅನ್ನು ಹೊರ ತೆಗಿಬೇಕು. ಸೊ ದಟ್ 10 to the power -10 to the power 21 ಉಳಿತೀವಿ. 1.6 in 10 to the power 21. So remember 1.6 into 10 to the power 21 in 3600 second it is get evaporate. So per second they are asking. Per second means per 1 second, 1 second per 1 second. 1 second how much? So cross multiply. So cross multiply means 1.6 into 10 to the power 21 divided by 3. ಇಲ್ಲಿ 3600 ಇದೆ ಅಂತ. ಅದನ್ನು ಹೇಗೆ ಮಾಡ್ತೀನಿ ಅಂತಂದರೆ ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್, 0.36 into 10 to the power -4, ಕರೆಕ್ಟಾ? 10 to the power 10 to the power 4. ಯಾಕೆ ತಗೊಂಡೆ ಹೀಗೆ ಅಂತ ಅಂದರೆ ಇಲ್ಲಿ 0.3 ಇಂದ 1.6 ಮಾಡ್ಬೋದು ನಾನು. ದಿಸ್ ನಾವು ಐ ಕ್ಯಾನ್ ಟೇಕ್ ಇಟ್ ಆಸ್, ರಿಮೆಂಬರ್, 36/160, ಕರೆಕ್ಟಾ? 160/36 ಅಂತ ತೊಗೊಳ್ಬೋದಾ? ಇಂಟು 10 to the power 21 -4. 21 -4 ಅಂತ ಅಂದರೆ ಸೊ 17 ಯು ಗಾಟ್, ಕರೆಕ್ಟಾ? 17 ಯು ಗಾಟ್, ರೈಟ್? ಸೊ 36 ones 36 4s ಬರೀಬೋದಾ? ಸೊ 4 × 10 to the power 17 is the answer. So answer for this question should be third one should be the answer. So these are the 15 questions. I think without wasting our time, so we have solved these many questions. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಾರ್ ದಿಸ್ ವರ್ಕ್, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.